ವೀಕ್ಷಕರೇ, ನಾವಿಂದು ಪ್ರಯಾಗರಾಜದ ಒಂದು ಜುನಾ ಅಖಾಡದಲ್ಲಿದ್ದೀವಿ. ಈ ಪ್ರಯಾಗರಾಜದಲ್ಲಿ ಆ ಏನು ಮಹಾ ಪೂರ್ಣ ಕುಂಭಮೇಳನೆ ಜರುಗಿತು. ಆ ಜರುಗಿದ ನಂತರ ಒಂದು ಶಾಹಿ ಸ್ನಾನವನ್ನ ಮಾಡಿ ಬರ್ತಾರೆ ನಾಗಾ ಸಾಧುಗಳು. ಆ ನಾಗಾ ಸಾಧುಗಳು ಇರುವಂತ ಒಂದು ಜುನಾ ಅಖಾಡದಲ್ಲಿದ್ದೀವಿ. ಈ ಜುನಾ ಅಖಾಡ ಅಂದ್ರೆ ಅತ್ಯಂತ ಹಳೆಯ ಅಖಾಡ. 13 ಅಖಾಡಗಳಲ್ಲೇ ಇದು ಅತ್ಯಂತ ಹಳೆಯ ಅಖಾಡ. ಈ ಈ ಒಂದು ನಾಗಾ ಸಾಧುಗಳ ಅಖಾಡ ಏನಪ್ಪಾ ಅಂತಂದ್ರೆ ಧರ್ಮ ರಕ್ಷಣೆ ಸಲುವಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಧರ್ಮ ರಕ್ಷಣೆಯನ್ನು ಮಾಡಿದಂತ ಒಂದು ನಾಗಾ ಸಾಧುಗಳ ಒಂದು ಈ ಜುನಾ ಅಖಾಡ ಅಂತ ಹೇಳ್ಬೋದು ವೀಕ್ಷಕರೇ. ಇಲ್ಲೊಬ್ಬ ಸಾಧು ಇದ್ದಾರೆ, ನಾಗಾ ಸಾಧು ಇದ್ದಾರೆ. ಅವರು ಬಹಳಷ್ಟು ವರ್ಷಗಳಿಂದ ಅವರ ಕೈ ಮೇಲೇನೆ ಇದೆ ಅಂತೆ. ಅವ್ರ ಸಂಕಲ್ಪ ಏನಿದೆ ಗೊತ್ತಿಲ್ಲ, ಆದ್ರೆ ಆ ಕೈಯನ್ನ ಅಷ್ಟೇ ಹಿಡಿದುಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಮ್ಮ ನಾಗಾ ಸಾಧು ಇದ್ದಾರೆ. ಬಹಳಷ್ಟು ವರ್ಷಗಳಿಂದ ಅವರು ಏನಪ್ಪಾ ಅಂತಂದ್ರೆ ಕೈ ಮೇಲ್ಗಡೆ ಹಿಡಿದುಕೊಂಡು ಇದ್ದಾರೆ. ಅವರ ಸಂಕಲ್ಪ ಏನಿದೆ ಅಂತ ಗೊತ್ತಿಲ್ಲ. ಆ ರೀತಿಯಾದಂತ ಅವರು ಒಂದು ಸಂಕಲ್ಪದಿಂದ ನಾಗಾ ಸಾಧುಗಳು ಈ ರೀತಿ ಇರ್ತಾರೆ ವೀಕ್ಷಕರೇ. ಯಾಕಪ್ಪ ಅಂತಂದ್ರೆ ಅವರ ಒಂದು ಸಂಕಲ್ಪ ಈ ಹಿಂದೂ ಧರ್ಮದ, ಸನಾತನ ಧರ್ಮದ ಒಂದು ಏಳಿಗೆ, ಈ ಧರ್ಮದ ಒಂದು ರಕ್ಷಣೆಯನ್ನ ಮಾಡಿದಂತ ಆ ಸಾಧು ನಾಗಾ ಸಾಧುಗಳು ಇದು ಜುನಾ ಅಖಾಡದಲ್ಲಿ ಬರುತ್ತದೆ. ಇಲ್ಲಿ ಬಹಳಷ್ಟು ಸೆಕ್ಟರ್ಗಳಿವೆ. ಯಾಕಪ್ಪ ಅಂತಂದ್ರೆ ಅವ್ರು ಯಾವ ರೀತಿ ಸೆಕ್ಟರ್ಗಳು ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಜುನಾ ಅಖಾಡ ಅಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಅದು ಅತ್ಯಂತ ಹಳೆಯ ಅಖಾಡ. ಅದು ಅಖಾಡ ಅಂತಂದ್ರೆ ಇದ್ರ ಅರ್ಥ ಕುಸ್ತಿ, ಅಂದ್ರೆ ಕುಸ್ತಿ ಹಿಡಿಯುವಂತದ್ದು ಅಥವಾ ಒಂದು ಯುದ್ಧ ಮಾಡುವಂತ ಒಂದು ರಣರಂಗದಲ್ಲಿ ಬರುವಂತ ಒಂದು ಏನಪ್ಪಾ ಅಂತಂದ್ರೆ ನಾಗಾ ಸಾಧುಗಳು ಅಂತ ಹೇಳ್ಬೋದು ವೀಕ್ಷಕರೇ. ನೀವು ನೋಡ್ತಾ ಇದ್ರಿ ಈಗ ಸ್ವಾಮಿ ಸಾಧುಗಳಿಗೆ, ನಮ್ಮ ನಾಗಾ ಸಾಧುಗಳು ಅವ್ರು ಏನಪ್ಪಾ ಅಂತಂದ್ರೆ ಅವ್ರ ಸಂಕಲ್ಪ ಏನಿದೆ ಗೊತ್ತಿಲ್ಲ, ಆದ್ರೆ ಆ ಕೈ ನೋಡಿ ನೀವು, ಅಷ್ಟೇ ಕೈ ಅವರು ಕೆಳಗೆ ಇಳಿಸುವುದಿಲ್ಲ. ಆ ಕೈ ಬಿಚ್ಚಿದ್ರು ಕೂಡ ಅಷ್ಟೇ ಮೇಲ್ಗಡೆ ಮಾಡ್ಕೊಂಡೆ ಹೋಗಿ ಅವ್ರು ಶಾಹಿ ಸ್ನಾನವನ್ನು ಮಾಡಿ ಬರ್ತಾರೆ. ಈ ಸಾಧುಗಳು ಶಾಹಿ ಸ್ನಾನವನ್ನ ಮಾಡಿದ ನಂತರ ಆಮೇಲೆ ಭಕ್ತರು ಮಾಡ್ತಾರ ಅಂತ ಹೇಳ್ಬೋದು ವೀಕ್ಷಕರೇ. ಈಗ ಈ ಕಡೆ ಕೂಡ ನೀವು ನೋಡ್ಬೋದು ವೀಕ್ಷಕರೇ, ಈ ಕಡೆ ಅವರು ಒಂದು ನಿರ್ವಸ್ತ್ರ ಒಂದು ಇಲ್ಲಿ ಬಿ ನೋಡ್ಬೋದು ವೀಕ್ಷಕರೇ ನೀವು. ಒಂದು ದಿಗಂಬರ ರೀತಿಯಲ್ಲಿ ನಮ್ಮ ನಾಗಾ ಸಾಧು ಅಂತ ಏನ್ ಹೇಳ್ತೀವಲ್ಲ, ನಿಜವಾದ ಒಂದು ಅತ್ಯಂತ ಹಳೆಯ ಅಖಾಡದ ನಾಗಾ ಸಾಧುಗಳಿಗೆ ಈಗ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಬಹಳಷ್ಟು ಭಕ್ತರು ಅವರನ್ನ ನೋಡುವ ಸಲುವಾಗಿ ಅಂತಾನೆ ಬರುವಂತ ಒಂದು ಭಕ್ತರು. ಈಗ ಈ ಕುಂಭ ಮೇಳ ಅಂದ್ರೆ ಏನು ಅಂತ ತಮಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಇದೇ ಒಂದು ನಾಗಾ ಸಾಧುಗಳನ್ನ ನೋಡಿ ಅವರ ಆಶೀರ್ವಾದನ ಪಡೆದು ಅವರು ಮಾಡಿದಂತ ಈ ನಾಗಾ ಸಾಧುಗಳು ಶಾಹಿ ಸ್ನಾನವನ್ನ ಮಾಡಿದ ನಂತರ ಆಮೇಲೆ ಎಲ್ಲಾ ಭಕ್ತರು ಮತ್ತು ಅಖಾಡಗಳು, ಇಲ್ಲಿ ಬಹಳಷ್ಟು 13 ಅಖಾಡಗಳು ಇರ್ತವೆ ವೀಕ್ಷಕರೇ. ಆ 13 ಅಖಾಡಗಳ ಎಲ್ಲಾ ಸಾಧು ಸಂತರು, ಪಂಡಿತರು, ವಿದ್ವಾಂಸರು ಎಲ್ಲ ಸ್ನಾನ ಮಾಡಿದ ನಂತರ ಎಲ್ಲಾ ಭಕ್ತರು ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರಂತ ಹೇಳ್ಬೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಭಕ್ತರು ಇನ್ನು ಇದು ಕೇವಲ ಒಂದು ಸೆಕ್ಟರ್, ಇದೊಂದು ಅಖಾಡ, ಇದೊಂದು ನಾಗಾ ಸಾಧುಗಳ ಅಖಾಡಕ್ಕೆ ಇಷ್ಟೊಂದಿದ್ದಾರೆ. ಇನ್ನು ಬಹಳಷ್ಟು ಸುಮಾರು ಅಖಾಡಗಳು ಇದಾವೆ ವೀಕ್ಷಕರೇ. ಹಿಂಗೆ ಈ ನಾಗಾ ಸಾಧುಗಳ ಆಶೀರ್ವಾದವನ್ನು ಪಡೆದು ಕಣ್ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಬಹಳಷ್ಟು ಒಂದು ಖುಷಿ ಮತ್ತೆ ಸಂಭ್ರಮ, ಒಂದು ಏನೋ ಸ್ವರ್ಗದ ಒಂದು ಬಾಗಿಲಿಗೆ ಬಂದಿನಿ ಅನ್ನೋಂತ ಒಂದು ನೀವು ನಮ್ ಹಿಂದೆ ಕ್ರೌಡ್. ಇಲ್ಲಿ ನೋಡೋಣ, ಭಕ್ತರನ್ನ ಮಾತನಾಡಿಸಲು ನಾ ಪ್ರಯತ್ನ ಮಾಡ್ತೇನೆ. ನೋಡೋಣ ಏನ್ ಹೇಳ್ತಾರಂತ. ಭೈ ಕहाँ से आए आप? छतरपुर झारखंड। छतरपुर झारखंड। तो पहली बार आए क्या? हाँ, कैसा लग रहा है आपको? बहुत अच्छा लग रहा है। क्या क्या देखे आप फिर के? बहुत कुछ देखे, मतलब शाही स्नान के होने के बाद आप स्नान हाँ, किए? हाँ, स्नान कर लिया। कैसा लगा आपको? बहुत बहुत बढ़िया लगा स्नान करके। हाँ, कभी आए आप? हफ्ते में आए, सुबह आए थे। कल सुबह। तो कैसा माहौल है, आपको कितना खुशी है? बहुत अच्छा माहौल भी है और बहुत अच्छा निगरानी भी है और बहुत अच्छा सेफ्टी भी है यहाँ। इसको व्यवस्थित तो वो कैसा है आपको? बहुत अच्छा है। अच्छा लगा आपको? आप कुछ बोलना हो सकते हैं? बहुत अच्छा है, बहुत अच्छा है। चाहे बहुत लोग और आवे, बहुत अच्छा है। हम भी जाएंगे और लोग के बोलेंगे बहुत अच्छा जगह, व्यवस्था भी है यहाँ पे, रहने का भी सही व्यवस्था है। हम लोग मॉर्निंग में ही आए हैं, तो अभी मतलब रहेंगे कहीं और मॉर्निंग रहेंगे। मेरा नाम धनंजय कुमार, झारखंड। ನೋಡಿದ್ರಲ್ಲ ವೀಕ್ಷಕರೇ, ಸುಮಾರು ಭಾರತ ದೇಶ ಅಷ್ಟೇ ಅಲ್ಲದೆ ವಿಶ್ವಾದ್ಯಂತ ಪ್ರತಿಯೊಂದು ದೇಶದಿಂದ ಬಂದಂತ ಭಕ್ತರು ಇಲ್ಲಿ ಬಹಳಷ್ಟು ನಾಗಾ ಸಾಧುಗಳನ್ನ ನೋಡಲೆ ಈ ಜುನಾ ಅಖಾಡದಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಕ್ಯಾಮ್ರಾ ಪರ್ಸನ್ ಕೆ ಪಂಡಿತ್ ಅವರ ಜೊತೆ ಭೀಮಾಶಂಕರ್ ಜಳ್ಕಿ, TV7 ನ್ಯೂಸ್ ಕರ್ನಾಟಕ, ಪ್ರಯಾಗರಾಜ್.